T20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ತಹಸೀಲ್ದಾರ್ ಕಚೇರಿ ಅಂದ್ರೆ ಮಾದರಿಯಾಗಬೇಕು. ಆದ್ರೆ ಸಾರ್ವಜನಿಕ ಶೌಚಾಲಯ ಇಲ್ಲದ ಕಾರಣ ಲೋಕಾಯುಕ್ತರೆ ಭೇಟಿ ಕೊಟ್ಟಾಗ 108 ಸಮಸ್ಯೆ ಇರುವುದನ್ನು ಕಂಡು ತಹಸೀಲ್ದಾರ್ ಭೀಮರಾಯ ಸಾಹೇಬ್ರಿಗೆ ಫುಲ್ ಲೆಫ್ಟ್ ರೈಟ್ ಕ್ಲಾಸ್ ಆಗಿದೆ. ತಹಸೀಲ್ದಾರ್ ಭೀಮರಾಯ ಸಾಹೇಬ್ರಿಗೆ ಮಾತ್ರ ಶೌಚಾಲಯ ಇದೆ, ಕೂರಲು ಆಸನಗಳಿಲ್ಲ, ಕುಡಿಯಲು ನೀರಿಲ್ಲ. ಏನಿದು ಮಾನ್ವಿ ದುರಾಡಳಿತ ಅಂತ ಸಾರ್ವಜನಿಕರೇ 100 ದೂರಿನ ಗಂಟಿನ ಸರಮಾಲೆಯನ್ನೇ ಲೋಕಾಯುಕ್ತ ಡಿವೈಎಸ್ಪಿ ಸಚಿನ್ ಅವರ ಮುಂದೆ ಬಿಚ್ಚಿಟ್ರು. ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆಯ ರಾಯಚೂರು ಜಿಲ್ಲಾಧ್ಯಕ್ಷರಾದ ಬಸವರಾಜ ನಾಯಕ್ ಅಂತೇಳಿ ಏನು ಇವತ್ತು ಮಾನ್ವಿ ತಾಲೂಕಿಗೆ ಮಾನ್ಯ ಲೋಕಾಯುಕ್ತರು ಇವತ್ತು ಭೇಟಿ ನೀಡಿದ್ದಾರೆ ತಹಸೀಲ್ದಾರ್ ಕಾರ್ಯಾಲಯಕ್ಕೆ. ಇವತ್ತು ರೈತರೆಲ್ಲರೂ ಇವತ್ತು ಅವರಿಗೆ ನಾವು ದೂರನ್ನು ಕೊಟ್ಟಿದ್ದೀವಿ. ಏನು ತಾಲೂಕಲ್ಲಿ ಏನು ರೈತರಿಗೆ ಸಿಗಬೇಕಾದಂಥ ಪೋತಿ ವಿರಾಸನ ಆಗಿರ್ಬೋದು, ಕ್ರಯ ಆಗಿರ್ಬೋದು, ಕೆಲವೊಂದು ನಮಗೆ ದಾಖಲಾತಿಗಳು ಸರಿಯಾಗಿ ಸಿಗ್ತಾ ಇಲ್ಲ. ಇಲ್ಲಿರತಕ್ಕಂಥ ಅಧಿಕಾರಿಗಳು ಬೇಕಾಬಿಟ್ಟೆ ಕೆಲಸ ಮಾಡಿ ಇವತ್ತು ನಮ್ಮ ರೈತರಿಗೆ ಸ್ಪಂದನೆ ಮಾಡ್ತಾ ಇಲ್ಲ. ಇಂಥ ಅನೇಕ ದೂರುಗಳನ್ನು ಇವತ್ತು ಅವರು ನಾವು ಲಿಖಿತ ಮುಖಾಂತರ, ಮೌಖಿಕ ಮುಖಾಂತರ ಇವತ್ತು ಕೊಟ್ಟಿದ್ದೀವಿ. ಏನಂತಂದರೆ ಇವತ್ತು ತಹಸೀಲ್ ಆಫೀಸಲ್ಲಿ ಇವತ್ತು ನಾವು ರೈತರು ಅನ್ನವನ್ನು ನೀಡುವಂಥ ಅನ್ನದಾತ ದೇವರುಗಳು ಹೋದರೆ ಇವತ್ತು ಕೂಡೋದಕ್ಕೆ ಯಾವುದೇ ಇಲಾಖೆ, ಯಾವುದೇ ಒಂದು ರೂಮ್ನಲ್ಲಿ ಒಂದಕ್ಕಿಂತ ಚೇರು ಜಾಸ್ತಿ ಇಲ್ಲ. ಅಂದರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾವ ರೀತಿ ನಮ್ಮ ರೈತರನ್ನ ನಡೆಸ್ಕೋತಾರೆ ಅನ್ನೋದನ್ನು ಇವತ್ತು ಎಲ್ಲ ಇಲ್ಲಿರ್ತಕ್ಕಂಥ ತಹಸೀಲ್ ಆಫೀಸಲ್ಲಿ ಎಲ್ಲ ಇಲಾಖೆಗಳು ಎಲ್ಲ ರೂಮ್ಗಳಲ್ಲಾಗಿರ್ಬೋದು 1-2 ಇಟ್ಟಿದ್ದಾರೆ. ಇವತ್ತು ಏನೇ ಕೆಲಸ ಇರಲಿ, ರೈತರು ಬಂದರೆ ಇವತ್ತು ಅಲ್ಲಿ ಕೂಡಿಸಿ ಇವತ್ತು ಅವ್ರದ್ದು ಕಷ್ಟ ಏನು, ಅವ್ರ ಸಮಸ್ಯೆ ಏನಂತ ತೀರ್ಮಾನ ಮಾಡಬೇಕಾಗಿದ್ದು, ಅವ್ರಿಗೆ ಸಾಂತ್ವನ ಹೇಳಿ ಆ ಸಮಸ್ಯೆನ ಬಗೆಹರಿಸಬೇಕಾದಂಥ ಕರ್ತವ್ಯ ಅವ್ರದ್ದು ಇದೆ. ಆದರೆ ಇವತ್ತು ನಾವು ನಿಂತ್ಕೊಂಡೆ ನಮ್ಮ ಸಮಸ್ಯೆನ ಹೇಳ್ಬೇಕಂತ ಪರಿಸ್ಥಿತಿ ತಾಲೂಕಲ್ಲಿ ಬಂದೋದಿಗೆದ. ಅಲ್ಲ ಸರ್, ಈ ರೀತಿಯಾಗಿ ದುರಾಡಳಿತ ಅಂದಮೇಲೆ ಲೋಕಾಯುಕ್ತರು ಬಂದು ಭೇಟಿ ಕೊಟ್ಟಾಗ ಎಚ್ಚೆತ್ಕೊಳ್ತಾರೆ ಅಂದಮೇಲೆ ಏನು ಸರ್ ಇದು ದುರಾಡಳಿತ? ಯಾರು ಇದ್ದಲ್ಲ? ಅಲ್ಲ, ನಾವೀಗ ರೈತರು ನಮ್ಮ ಕೆಲಸನ ನಾವು ದೂರು ಕೊಡೋ ಕೆಲಸನ ಮಾಡಿದ್ದೀವಿ. ನೋಡೋಣ, ಈಗ ಈ ಲೋಕಾಯುಕ್ತರು ಸಾಹೇಬರಿಂದನ ಇವತ್ತು ತಾಲೂಕಲ್ಲಿರತಕ್ಕಂಥ ರೈತರಿಗೆ ಏನು ಪಾಣಿಯಲ್ಲಿ ಆಗ್ತಂಥ ಕ್ರಯ ಆಗಿರ್ಬೋದು, ಪೋತಿ ವಿರಾಸನ ಆಗಿರ್ಬೋದು, ನಮಗೆ ಸರ್ಕಾರಿ ಸೌಲಭ್ಯಕ್ಕೆ ಬರತಕ್ಕಂಥ ಎಲ್ಲ ಯೋಜನೆ ದಾಖಲಾತಿಗಳು ಸಕಾಲದಲ್ಲಿ ಮೂಡ್ತವೆ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಹಾಗಾಗಿ ಲೋಕಾಯುಕ್ತರು ಯಾವ ರೀತಿ ತೀರ್ಮಾನ ತಗೊತಾರೆ ಅಂತೇಳಿ ಇವತ್ತು ಕಾದು ನೋಡುವಂಥ ಕಾಯಕಕ್ಕೆ ನಾವು ಬಂದಿದ್ದೀವಿ. ಸರ್ ನಮಸ್ತೆ, ನನ್ನ ಹೆಸರು ಒಳ್ಳೆಯಪ್ಪ ಕಿಸಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಸರ್ ಮಾನ್ವಿಯಿಂದ. ಸರ್ ಇಲ್ಲೇನಿದೆ ಸರ್, ತಾಲೂಕು ದಂಡಾಧಿಕಾರಿಗಳು ಈ ಕಚೇರಿ ಸರ್, ಈಗ ಅವರು ಲೋಕಾಯುಕ್ತರು ಇವತ್ತು ಮಧ್ಯಾಹ್ನದಾಗ ಭೇಟಿ ಕೊಟ್ಟರು ಸರ್. ಏನಪ್ಪದು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಸರ್ ನೋಡಿರಿ, ಇಲ್ಲಿ ಬರುವಂಥ ಬರುವಂಥ ವ್ಯಕ್ತಿಗಳಿಗೆ, ರೈತರಿಗಾಗಲು, ಅಂಗವಿಕಲರಿಗಾಗಲು, ಮಹಿಳೆಯರಿಗಾಗಲು ಶೌಚಾಲಯ ಅಂತ ಹೇಳಿವಿ ಸರ್. ಈಗ ಅದು ಒಂದು ಚೇರ್ ಇಲ್ಲ ಸರ್. ಮತ್ತು ಆಮೇಲೆ ಯಾವುದೇ ಕಾರಣಕ್ಕೂ ರೈತರು ಬಂದ್ರಂತಿಕ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಧಿಕಾರಿಗಳು. ಅದ್ರ ಬಗ್ಗೆ ಕೂಡ ನಾವು ಹೇಳಿವಿ ಸರ್ ಈಗ ಸ್ಪಷ್ಟವಾಗಿ. ಸರ್ ನೋಡಿರಿ, ಈಗ ಇದು ಒಂದು ಸರ್, ಈಗ ಅವ್ರಿಗೆ ಅಂತ ನಾವು ಮೆಮೊರಂ ಕೊಟ್ಟಿವಿ ಸರ್. ಮತ್ತು ಅವ್ರಿಗೆ ಏನೋ ಮಾಹಿತಿ ಪ್ರಕಾರ ಅವ್ರಿಗೆ ನೋಡ್ರಿ ಸರ್, ಈಗ ಕಣ್ಣು ತುಂಬ ನೋಡ್ರಿ. ಈಗ ಅದ್ರ ಮುಂದೆ ಏನು ಮಾಡ್ತಾರೆ ಅಂತ ನಾವು ಕಾನೂನು ಹೋಗಿ. ಅಲ್ಲ ಸರ್, ಏನಂತಂದ್ರೆ ಲೋಕಾಯುಕ್ತರು ಭೇಟಿ ಕೊಟ್ಟಿದ್ದಾರೆ ಅಂತೇಳಿ ಮಾನವಿ ಕಂದಾಯ ಕಚೇರಿಗೆ ಹೇಳ್ತಾ ಇದ್ರಿ. ಇಷ್ಟೊಂದು ಸಮಸ್ಯೆಗಳನ್ನು ಕೊಟ್ಟಿದ್ದಾರೆ, ಯಾಕೆ ಅವರು ಸುಧಾರಣೆ ಮಾಡೋಕ್ಕಾಗಲಿಲ್ಲ ಸರ್? ನೋಡ್ರಿ ಸರ್, ಇಲ್ಲಿ ಮಾನವಿಯಲ್ಲಿರುವಂಥ ತಹಸೀಲ್ದಾರ್ ತಾಲೂಕು ದಂಡಾಧಿಕಾರಿಗಳು ತಾಲೂಕಿಗೆ ದಂಡ ಸರ್. ಈಗ ಯಾರು ಭೀಮರಾಜ್ ಸರ್ ಅವರು. ಯಾಕೆಂದರೆ ಇಲ್ಲಿ ಚೇರಿನ ವ್ಯವಸ್ಥೆ ಮಾಡ್ತಾ ಇಲ್ಲ, ಪಾರ್ಕಿನ ವ್ಯವಸ್ಥೆ ಮಾಡ್ತಾ ಇಲ್ಲ, ಬಂದಂಥ ರೈತರಿಗೆ ಕೂಡ ಜಾಗ ಇಲ್ಲ ಸರ್. ಎಲ್ಲ ಗಬ್ಬೆದ್ದು ನಾರ್ತಿದೆ ಸರ್. ನೆನಪಿಗೆ ನೋಡಿ, ಪಕ್ಕದಾಗ ಹೋಗಿ ಭೂಮಿ ಕೇಂದ್ರದಲ್ಲಿರುವಂಥ ಪಾಣಿ ತೆಗೆಯಲ್ಲಿ ಹೋಗಿ ನೋಡಿ ಸರ್. ಈಗ ಗಬ್ಬು ನಾರ್ತಿದೆ ಸರ್. ಈಗ ಬರೀ ಸರ್, ಬೇಕಾದ್ರೆ ನೀವು ಬನ್ನಿ ಸರ್, ನಿಮ್ಗೆ ತೋರಿಸ್ತೀವಿ. ಆದ್ರೆ ಇದೇ ಮಾತು ಕೂಡ ನಾವು ಲೋಕಾಯುಕ್ತರಿಗೆ ಹೇಳಿ ಸರ್. ಈಗ ನಾವು ಬಂದು ಹೋಗಿದೆ ಸರ್. ಈಗ ಅವ್ರು ಏನು ಮಾಡ್ತಾರೆ ಅಂತ ಕಾದು ನೋಡೋಕ್ಕಾಗಿ ಅಲ್ಲ ಸರ್, ಲೋಕಾಯುಕ್ತರು ಭೇಟಿ ಕೊಟ್ಟಾಗ ಮಾತ್ರ ಎಚ್ಚೆತ್ತುಕೊಳ್ಳುವ ಅಧಿಕಾರಿಗಳ, ಅಥವಾ ಏನು ಅಧಿಕಾರಿಗಳ ಸುಧಾರಣೆ ಮಾಡುವ ಇವರಿಗೆ ಒಂದು ರೀತಿಯಲ್ಲಿ ಬೆಳವಣಿಗೆ ಮಾಡುತ್ತಂಥ ಅಧಿಕಾರಿಗಳು ಯಾಕೆ ಬೇಕು ಸರ್? ಸರ್ ನೋಡಿ ಸರ್, ಇಲ್ಲಿ ಮನೆಯಲ್ಲಿರುವಂಥ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆಲ್ಲ ಸರ್, ಈಗ 4:15 ಇಲ್ಲ 4 ಗಂಟೆ ಆದ್ಮೇಲೆ ಎಗಿರ್ಬಿಡ್ತಾರೆ ಸರ್. ಈಗ ನೋಡಿರಿ ಸರ್, ಇವತ್ತು ಲೋಕಾಯುಕ್ತರು ಬಂದಾರ ಸುಮಾರು 6 ಗಂಟೆಗೆ ಬಂದಿದೆ, ಇನ್ನಿದೆ ಸರ್. ಈಗ ಯಾಕಂದರೆ ಅವ್ರಿಗೆ ಭಯ ಇದೆ, ಇಲ್ಲ ಅಂತ ನಮ್ಮ ರೈತರು ಅಂತ ಅವ್ರಿಗೆ ಯಾರು ಬೈಯಲ್ಲ ಸರ್. ಈಗ ಅಂತ ನಾವು ಈ ಪತ್ರಿಕೆ ಮೇಲೆ ಹೇಳೋಕ್ಕೆ ಮಕ್ಕಳು ನಾವು ತಿಳಿಪಡ್ತೇವೆ. ಮೊದಲನೇದಾಗಿ ನಮಸ್ಕಾರಗಳು. ಮಾನ್ವಿ ತಾಲೂಕು ದಂಡಾಧಿಕಾರಿಗಳ ಕಾರ್ಯಾಲಯ ಮಾನ್ವಿ, ಇಲ್ಲಿ ಯಾವುದೇ ಇಲಾಖೆ ಆಗಲಿ, ಯಾವುದೇ ರೀತಿಯ ಸಾರ್ವಜನಿಕರಿಗೆ ವ್ಯವಸ್ಥೆಗಳಿಲ್ಲ. ಕುಡಿಯೋ ನೀರಾಗಲಿ, ಆಸನ ವ್ಯವಸ್ಥೆ ಆಗಲಿ, ಪಾರ್ಕಿಂಗ್ ಆಗಲಿ, ಯಾವುದೇ ರೀತಿಯ ವ್ಯವಸ್ಥೆಗಳಿಲ್ಲ. ವಿಶೇಷವಾಗಿ ಆಹಾರ ಇಲಾಖೆ, ಕಂದಾಯ ಇಲಾಖೆಗಳಲ್ಲಿ ಅತ್ಯಂತ ಭ್ರಷ್ಟಾಚಾರ ಇಲಾಖೆ ಅಂದರೆ ಮಾನ್ವಿ ತಾಲೂಕು. ವಿಶೇಷವಾಗಿ ಶಾಸಕರು, ಅಧಿಕಾರಿಗಳು ಇಲ್ಲಿ ಗಮನ ಹರಿಸಬೇಕು. ತೊಂದರೆ ಎಲ್ಲಿದೆ, ಸಮಸ್ಯೆ ಎಲ್ಲಿದೆ. ಕರ್ನಾಟಕ ಸರ್ಕಾರ ಬೇಕಾದಷ್ಟು ಸೌಲಭ್ಯಗಳು ಕೊಡ್ತಾ ಇದೆ, ಆದರೆ ಅಧಿಕಾರಿಗಳಿಂದ ನಮಗೆ ಸಾರ್ವಜನಿಕವಾಗಿ ಮುಟ್ತಾ ಇಲ್ಲ. ವಿಶೇಷವಾಗಿ ದಂಡಾಧಿಕಾರಿಗಳು ಇದನ್ನು ಗಮನ ಹರಿಸಬೇಕು. ಆಹಾರ ಇಲಾಖೆಯಲ್ಲಿ ಬಹಳ ದೊಡ್ಡವಾಗಿ ಭ್ರಷ್ಟ ಅಧಿಕಾರಿಗಳು ಇಲ್ಲಿದ್ದಾರೆ. ಇದರ ಬಗ್ಗೆ ಲೋಕಾಯುಕ್ತರು ಭೇಟಿ ಕೊಟ್ಟಿದ್ದಾರೆ. ಈಗ ತಾವು ದೂರು ಸಲ್ಲಿಸುವ ಅಂತ ಹೇಳಿದ್ರೆ ಏನೇನು ಸಮಸ್ಯೆ ಇದೆ ಸರ್? ಬಹಳಷ್ಟು ದೂರುಗಳನ್ನ ನಾವು ಕೊಟ್ಟಿದ್ದೀವಿ. ಶೌಚಾಲಯ ಆಯಿತು, ನೀರಿನ ವ್ಯವಸ್ಥೆ ಆಯಿತು, ಆಸನ ವ್ಯವಸ್ಥೆ, ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಆಡಳಿತದ ಸುಧಾರಣೆಗಾಗಿ ಬಹಳಷ್ಟು ಅರ್ಜಿಗಳನ್ನು ಕೊಟ್ಟಿದ್ದೀವಿ. ಅವರು ಬಂದು ಹೋದ ನಂತರ ಇಲ್ಲಿ ಎಷ್ಟು ಪ್ರಗತಿ ಆಗುವುದಿಲ್ಲ,
ಕಾದು ನೋಡೋಣ. ಅಲ್ಲ ಸರ್, ಏನಂತಂದ್ರೆ ಸ್ವಾತಂತ್ರ್ಯ ಬಂದು 75 ವರ್ಷ ಗತಿಸಿದ್ರು ಕೂಡ ಈ ಒಂದು ಮಾನ್ವಿ ತಹಸೀಲ್ ಕಚೇರಿಯಲ್ಲಿ ನೀರಿನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ ಜನರಿಗಿಲ್ಲ ಅಂದ್ರೆ ಇದು ಏನು ಸರ್? ಇದನ್ನು ಒಂದು ರೀತಿಯಲ್ಲಿ ಹಿಟ್ಲರ್ ಅಧಿಕಾರಿಗಳ ಇವರೆಲ್ಲ? ದೊಡ್ಡ ದುರಂತ. ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯ ಎಲ್ಲ ಸವಿವರವಾಗಿ ವಿವರಿಸಲಾಗಿದೆ. ಇಲ್ಲಿ ವಾಕ್ ಸ್ವಾತಂತ್ರ್ಯ ಇಲ್ಲ. ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದರೆ ನೀನು ಯಾರು ಪ್ರಶ್ನೆ ಮಾಡೋದು? ನಿನಗೇನು ಸಂಬಂಧ? ಈಗ ನಾನು ಇಲ್ಲಿ ಸಾರ್ವಜನಿಕವಾಗಿ ಇಲ್ಲಿ ಬಂದಿದ್ದೀನಿ, ನಾನು ಅಹವಾಲನ್ನು ಅವ್ರಿಗೆ ಲೋಕಾಯುಕ್ತರು ಕೊಡ್ತೀನಿ, ನಾನೇ ನಾಳೆ ಟಾರ್ಗೆಟ್ ಆಗಿ ಆಗ್ತೀನಿ ಇಲ್ಲಿ ಅಧಿಕಾರಿಗಳಿಗೆ. ಯಾಕೆ ಹಂಗ ಆ ರೀತಿ? ಅಲ್ಲ, ವ್ಯವಸ್ಥೆ ಆ ರೀತಿ ಇಲ್ಲಿ ಇದೆ. ಯಾರು ಇಲ್ಲಿ ಮಾತಾಡ್ತಾರೆ ಅವ್ರು ಟಾರ್ಗೆಟ್ ಅಲ್ಲಿ ಇಲ್ಲಿ ಆಗ್ತಾ ಇದ್ದಾರೆ ಸದ್ಯ. ಇದು ಮಾನ್ವಿ ಅನ್ನೋದು ಬಿಹಾರ ಸಾಮ್ರಾಜ್ಯವಾಗ್ತಿದ್ದೀರಾ? ದಲ್ಲಾಳಿಗಳ ದೊಡ್ಡ ಕೋಟೆ ಇದು ಮಾನ್ವಿ ತಾಲೂಕು ಆಡಳಿತ, ದೊಡ್ಡ ಕೋಟೆ. ಆ ರೀತಿಯಲ್ಲಿ ಮಾರ್ಪಟ್ಟಿದೆ. ಎಲ್ಲ ಅಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳು ಎಲ್ಲ ಇಲಾಖೆಗಳನ್ನು ಗಮನಿಸಬೇಕು. ವಿಶೇಷವಾಗಿ ಸಬ್ ರಿಜಿಸ್ಟ್ರಾರ್ ಮಾನ್ವಿ, ಆಹಾರ ಇಲಾಖೆ ಮಾನ್ವಿ, ಕಂದಾಯ ಇಲಾಖೆ ಮಾನ್ವಿಯನ್ನು ಗಮನಿಸಬೇಕು. ವಿಶೇಷ ಏನಂದರೆ ಸಿರವಾರ ಮತ್ತು ಮಾನ್ವಿ ತಾಲೂಕುಗಳಿಗೆ ಒಬ್ಬರೇ ಶಾಸಕರು. ಅಲ್ಲಿ ಬೇರೆ ತಹಸೀಲ್ದಾರ್ ಇದ್ರೂ ವ್ಯವಸ್ಥೆ ಮಾತ್ರ ಇಲ್ಲಿಗೆ ಇದೆ. ಆಹಾರ ಇಲಾಖೆ ಅಲ್ಲಿ ಇಲ್ಲ, ಸಿರವಾರಲ್ಲಿ. ಯಾಕೆ ಇಲ್ಲ? ನಮ್ಗೆ ತಹಸೀಲ್ದಾರ್ಗಳು ಸಿರವಾರಲ್ಲಿ ಇದ್ದ ಮೇಲೆ ಆಹಾರ ಇಲಾಖೆ ನೀವು ಅಲ್ಲಿ ಕೊಡ್ರಿ ಸಿರವಾರಿಗೆ, ಕಲ್ಲೂರಿಂದ ಯಾಕೆ ಕೊಟ್ಟಿಲ್ಲ ತಾವು? ಇದು ಪ್ರಶ್ನೆ ಮಾಡುವಂತಹ ದೊಡ್ಡ ಪ್ರಶ್ನೆ. ಪ್ರಶ್ನೆ ಮಾಡೋರಿಲ್ಲ, ಕೇಳೋರಿಲ್ಲ. ಶಾಸಕರು ಸೈಲೆಂಟ್ ಆಗಿದ್ದಾರೆ. ಯಾಕೆ ಸೈಲೆಂಟ್ ಆಗಿದ್ದಾರೆ? ಅವರಿಗೆ ಮಾಹಿತಿ ತಲುಪ್ತಾ ಇಲ್ಲ. ಶಾಸಕರಿಗೆ ಯಾರು ಹೇಳ್ತಾ ಇಲ್ಲ, ಅಧಿಕಾರಿಗಳು ಮುಟ್ಟಿಸ್ತಾ ಇಲ್ಲ. ಗ್ರಾಮೀಣ ಶಾಸಕರು, ಅಧಿಕಾರಿಗಳು ಒಂದು ರೀತಿಯಲ್ಲಿ ಮುಚ್ಚಾಕುವ ತಂತ್ರ ಮಾಡ್ತಾ ಇದ್ದಾರೆ. ಅಲ್ಲ, ಅಧಿಕಾರಿಗಳು ಮುಚ್ಚು ಹಾಕಲಿ ಸರ್. ಇಲ್ಲಿ ಲೋಕಲ್ ಇರುವಂಥ ರಾಜಕೀಯ ವ್ಯಕ್ತಿಗಳು ಶಾಸಕರಿಗೆ ಮುಟ್ಟಿಸ್ರಿ, ಅಧಿಕಾರಿಗಳಿಗೆ ಪ್ರಶ್ನೆ ಮಾಡ್ರಿ. ಇದು ವಾಕ್ ಸ್ವಾತಂತ್ರ್ಯ, ಸ್ವತಂತ್ರ ರಾಷ್ಟ್ರ, ಸ್ವತಂತ್ರ ದೇಶ. ಪ್ರಶ್ನೆ ಮಾಡುವ ಹಕ್ಕು ಎಲ್ಲರಿಗಿದೆ. ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ಮೂಲಭೂತ ಜವಾಬ್ದಾರಿಗಳು ನಮ್ಮಲ್ಲಿವೆ. ನೀವು ನಿಮ್ಮ ಜವಾಬ್ದಾರಿ ವಹಿಸ್ರಿ, ನಾವು ನಮ್ಮ ಜವಾಬ್ದಾರಿ ವಹಿಸ್ತೀವಿ. ದಯವಿಟ್ಟು ಸಾರ್ವಜನಿಕರಿಗೆ ಯಾವುದೇ ರೀತಿಯಿಂದಾಗಲಿ ತೊಂದರೆ ಕೊಡಬೇಡಿ. ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಕೇಳ್ತೇನೆ. ಲೋಕಾಯುಕ್ತರು ಇವತ್ತೇನು ಬಂದಿರಲ್ಲ, ತಾವು ಬಂದು ಹೋದ ನಂತರ ಇಲ್ಲಿ ಪ್ರಗತಿ ಆಗಬೇಕು. ಅದನ್ನು ನಾವು ನಿಮ್ಮಿಂದ ಒಂದು ವಿನಂತಿ ಮಾಡ್ತಿದ್ದೀವಿ. ಮಾನ್ವಿ ಕಂದಾಯ ಕಚೇರಿಯಲ್ಲಿ ಆಡಳಿತ ಸುಧಾರಣೆ ತರಬೇಕಾದ ತಹಸೀಲ್ದಾರ್ ಭೀಮರಾಯ ಸಾಹೇಬ್ರು ಅದೇನು ಡ್ಯೂಟಿ ಮಾಡುತ್ತಾನೆಂದು ಸಾರ್ವಜನಿಕ ಶೌಚಾಲಯ ಸೇರಿ ಬಡವರು ಅಲಿಯುವುದೇ ಸಾಕ್ಷಿಯಾಗಿದೆ. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.